ಫ್ರೆಂಡ್, ಹಬ್ಬ ಅಂದ್ರೆ ಸಂಭ್ರಮ, ಹಬ್ಬ ಅಂದ್ರೆ ಸಂತೋಷ, ಹಬ್ಬ ಅಂದ್ರೆ ಒಂದೇ ಸೂರ್ಯನಡಿ ಎಲ್ಲ ಸಂಬಂಧಗಳು ಕೂಡೋ ಒಂದು ಮಹಾಮಿಲನದ ಮಹಾ ಮನೋರಂಜನೆ. ಅದೇ ರೀತಿ ಪ್ರತಿ ವೀಕೆಂಡ್ ನಿಮ್ಮ ಮನಗಳನ್ನ ರಂಜಿಸ್ತಾ ಇದ್ದಂತಹ 2 ಶೋಗಳು ನಿನ್ನೆಯಿಂದ ಈ ವೇದಿಕೆಯಲ್ಲಿ ಒಂದಾಗಿ ನಿಮ್ಮ ಮನಗಳನ್ನ ಇನ್ನಷ್ಟು ರಂಜಿಸ್ತಾ ಇದೆ. ಹಾಗಾದ್ರೆ ಮತ್ಯಾಕ್ ತಡ, ಶುರು ಮಾಡೋಣ. ಇದು ಈ ವೀಕೆಂಡ್ ನ ಡಾನ್ಸಿಂಗ್ ಹಾಗೂ ಲಾಫಿಂಗ್ ನ ಹೈ ಎನರ್ಜೆಟಿಕ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್, ಗಿಚ್ಚಿ ಗಿಲಿಗಿಲಿ ಹಾಗೂ ಡಾನ್ಸಿಂಗ್ ಚಾಂಪಿಯನ್ ಗಳ ಮಹಾ ಮಿಲನ. ಪವರ್ಡ್ ಬೈ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ನಂದಿನಿ ಗುಡ್ ಲೈಫ್. ನಿನ್ನೆಯಿಂದ ಈ ನಮ್ಮ ಮಹಾಮಿಲನದಲ್ಲಿ ಹಲವಾರು ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸ್ ಗಳು ನಡೀತಾ ಇದೆ. ನಮ್ಮ ಜಡ್ಜಸ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ತಗೋತಾ ಇದ್ದಾರೆ. ಇವತ್ತು ಕೂಡ ಅದೇ ತರ ಶಾಕ್ ಗಳು, ಸರ್ಪ್ರೈಸ್ ಗಳು ನಮ್ಮೆಲ್ರಿಗೂ ಕಾದಿರುತ್ತೆ ಅಂತ ಹೇಳ್ತಾ ಇವತ್ತಿನ ಮಹಾಮಿಲನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇರುವಂತಹ ಮೊದಲ ಪರ್ಫಾರ್ಮೆನ್ಸ್ ಇರೋ 4 ಲೈನ್ ಡೈಲಾಗ್ ಹೇಳೋದಕ್ಕೆ ತಡಬಡಿಸುವಂತ ನಮ್ಮ ಶ್ರೀಕಿ ಮಹಾಮಿಲನ ಅಂದ ತಕ್ಷಣ ನಾಟ್ಯ ಮಯೂರನಾಗಿ ಒಂದು ಹೊಸ ಡಾನ್ಸ್ ಕ್ಲಾಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಡಾನ್ಸ್ ಕ್ಲಾಸ್ಗೆ ಬರೋ ಸ್ಟೂಡೆಂಟ್ಸ್ ಕತೆ ಏನು ಅಂತ ಹೇಳೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಡಾನ್ಸಿಂಗ್ ಚಾಂಪಿಯನ್ ನ ಚಂದನ ಹಾಗೂ ಅಕ್ಷತಾ, ಜೊತೆಗೆ ಗಿಚ್ಚಿ ಗಿಲಿಗಿಲಿಯ ಟೇಕ್ ಆರ್ಟಿಸ್ಟ್ ಕಾರ್ತಿಕ್ ಹಾಗೂ ಅವರ ಪಾರ್ಟ್ನರ್ ಮಿಸ್ಟೇಕ್ ಆರ್ಟಿಸ್ಟ್ ಶ್ರೀಕಾಂತ್. ದೇವ್ರೆ, ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು, ಅದ್ ಏನೇನು ಮಾಡ್ಬೇಕು ಯಾರಿಗ್ ಗೊತ್ತು ಸರ್. ಇವತ್ ಬೇರೆ ಗೆಸ್ಟ್ ಬಂದಿದ್ದಾರೆ. ಈ ನನ್ನ ಮಗ ರಿಹರ್ಸಲ್ ಮಾಡಿರೋ ಹುಟ್ಟಿಗೆ ಎಲ್ಲ ಹೊಗೇನೆ. ಗುರುಗಳೇ ಬನ್ನಿ ಕೆಳಗಿಳಿರಿ. ಸರ್, ನಮ್ದು ಗಿಚ್ಚಿ ಗಿಲಿಗಿಲಿ ಬಾ ನಾಟಕ ಕಲಿ ನೃತ್ಯ ಶಾಲೆ. ಅದಕ್ಕೆ ನನ್ನ ಕರ್ಮಕ್ಕೆ ಇವನೇ ಗುರು. ಗುರುಗಳೇ, ನಿಮ್ ಪರಿಚಯ ಮಾಡಿಸ್ಕೊಳ್ಳಿ. ನಾನು ಹಾ, ಶ್ರೀ 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 ಶ್ರೀಕಾಂತ್ ಗುರುಜಿ. ಏನ್ ಹೇಳಕ್ ಬರ್ತೀನಿ ಅಂದ್ರೆ ನಿಮ್ಗೆ ಇವತ್ತು ಸ್ಕಿಟ್ಟನ್ನ ಹಾಳು ಮಾಡಿ ಅಡ್ಡಡ್ಡ ಮಲ್ಸನ ಅಂತ ಬಂದಿದ್ದಾರೆ. ನಾನು ಅದನ್ನೇ ಸರ್ 4 ವಾರದಿಂದ ಕೇಳ್ತಾ ಇರೋದು, ಯಾರೋ ಇವನು ಅಂತ. ಯಾರು ಹೇಳ್ತಾ ಇಲ್ಲ. ಏನಂದ್ರಿ? ನಿಮ್ ಕೇಳಿಸ್ತಾ? ಆಕ್ಚುಲಿ ನನ್ ಮನ್ಸಿನ ನೋವು ನಂಗೊಬ್ನಿಗೆ ಕೇಳಿಸ್ಬೇಕಲ್ಲ. ಶಿಷ್ಯ ಏನಕ್ ಬಂದಿರೋದವ್ರು? 4 ಎಕರೆ ಜಮೀನ್ ತಗೊಂಡಾರೆ, ಬೆಳೆ ಏನ್ ಹಾಕತ್ ಕೇಳಕ್ ಬಂದವ್ರೆ. ಆಪಲ್ ಹಾಕ್ಲಿ ಕಣೋ. ಹೊಡ್ದ ಅಂದ್ರೆ ಮುಖಕ್ಕೆ ಮುಖ ಪೊಂಗಡ್ಸ್ಕೊಬಿಡ್ಬೇಕು. ಇಷ್ಟ ದಿನ ಡೈಲಾಗ್ ಇಲ್ದಿದ್ದೆ ಬತ್ತಿದ್ದ ಸರ್. ಇವತ್ ಚಿಟ್ಟಿ ಏನು ಅಂತ ಗೊತ್ತಿಲ್ದೆ ಬಂದವನೆ. ನೀನು ನಾಟ್ಯ ಗುರು, ಡ್ಯಾನ್ಸ್ ಹೇಳ್ಕೊಡ್ಬೇಕು. ಗುರುಗಳೇ, ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ ಒಂದ್ ಶೋ ಸ್ಟಾರ್ಟ್ ಆಗ್ತಿದೆಯಲ್ಲ, ಅದಕ್ಕೆ ನಾವಿಬ್ರು ಕಂಟೆಸ್ಟೆಂಟ್ಸ್ ಆಗಿ ಹೋಗ್ಬೇಕು ಅಂತ. ಪ್ಲೀಸ್ ನಮಗ್ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಹೌದು ಸರ್, ಇಲ್ಲಿ ನಮ್ಗೆ ಡ್ಯಾನ್ಸರ್ ಹೇಳ್ಕೊಡ್ತಾರೆ ಸರ್. ಯಾರು? ಗುರುಗಳ ಬಗ್ಗೆ ತಿಳ್ಕೊಂಡೆ ಒಳಗ್ ಬಂದಿದ್ಯಾ? ಗುರುಗಳು ಯಾರು ಗೊತ್ತಾ? ಯಾರು? ಇವ್ರು ಹುಡ್ತಾಗ್ಲೇ ಇವ್ರಿಗೆ ಹಿಂದ್ಗಡೆ ಗರಿ ಇತ್ತು. ಇವಾಗಿಲ್ವಲ್ಲ? ಅವ್ರಮ್ಮ ಚಡ್ಡಿ ಹಾಕಕ್ಕಾಗಲ್ಲ ಅಂತ ಎಲ್ಲನ್ನ ಕಿತ್ ಸೈಡಿಗೆ ಇಟ್ಬಿಟ್ಟವ್ರೆ. ಕೊಡ್ತಿ. ಇದೇ 22 ವರ್ಷದ ಹಿಂದೆ ಇಬ್ರು ಹುಡುಗಿರು ಪಕ್ಕದ ಕಾಲೇಜಿಗೆ ಬರ್ತಾ ಇದ್ರು. ನಮ್ ಗುರುಗಳು ಡ್ಯಾನ್ಸ್ ಮಾಡೋದನ್ನ ಕಿಟ್ಕಿಲ್ ನೋಡ್ಬಿಟ್ಟು ಇವತ್ತೊಬ್ರು ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲಿ ಜಡ್ಜ್ ಆಗಿದ್ದಾರೆ, ಇನ್ನೊಬ್ರು ನ್ಯಾಷನಲ್ ಡ್ಯಾನ್ಸರ್ ಆಗಿದ್ದಾರೆ. ಗೊತ್ತಾ ನಿಮ್ಗೆ? ಯಾರು? ಒಬ್ರು ಮಯೂರಿ, ಇನ್ನೊಬ್ರು ಮಾಧುರಿ. ಶಿಷ್ಯ ಬೇಡ ಬೇಡ. ಎಲ್ಲ ವರ್ಕೌಟ್ ಆಯ್ತು, ಸುಮ್ನೆ ಇರು. ನಮ್ ಗುರುಗಳಿಗೆ ಪಬ್ಲಿಸಿಟಿ ಇಷ್ಟ ಇಲ್ಲ. ಇನ್ನೊಂದು ರಾಘು ಸರ್, ನಿನಗಾಗಿ ಮಾಡೋ ಅಷ್ಟೊತ್ತಿಗೆ ಸಾರ್ ನನಗಾಗಿ ಒಂದ್ ಡ್ಯಾನ್ಸ್ ಮಾಡಿ ಅಂದ್ರು. ಮಾಡಿದ್ದು ಸೂಪರ್ ಸ್ಟಾರ್. ಇಷ್ಟ ಯಾಕೆ? ಎಲ್ರು ಕೇರಳಕ್ಕೆ ಹೋದ್ರೆ ಕಲರಿ ಕಲಿತಾರೆ, ಆದ್ರೆ ಇಲ್ಲೊಬ್ರು ಕೇರಳಕ್ಕೆ ಹೋಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಯಾರು ಗೊತ್ತಾ? ಯಾರು? ಮೇಘನಾ ಮೇಡಮ್. ಅವ್ರು ಯಾರು? ಶಿಷ್ಯ. ಎಸ್. ಇಷ್ಟೇ ಯಾಕ್ರಿ? ನಮ್ ಶ್ರುತಿ ಮೇಡಮ್ ಯಾಕೆ ಹೇಳ್ಕೊಟ್ಟಿದ್ ಯಾರು? ಇವನಿಗೆ ನಾನ್ 4 ವಾರದಿಂದ ಹೇಳ್ಕೊಡ್ತೀನಿ, ಗೊತ್ತಾ ಇಲ್ಲ. ಅವ್ರಿಗೇನ್ ಹೇಳ್ಕೊಟ್ಟಾರ ಇವರು? ಅದನ್ನ ಯಾಕೆ ಹೇಳಿದೆ? ಸುಮ್ನೆ ಕುತ್ಕೋ ಗುರು, ಅವಾಗ ಸುಳ್ಳು ಹೇಳ್ಬೇಕು ಸುಮ್ನೆ. ಸುಜಾನ್ ಸರ್ಗೆ ಮಾತು ಹೇಳ್ಕೊಟ್ಟವ್ರು ಯಾರು? ಅವ್ರನ್ನ ಕೇಳ್ರಿ, ನಮ್ಮನ್ನೇನ್ ಕೇಳ್ತೀರ? ಅವ್ರಿಗೆ ಗೊತ್ತಿರ್ತದೆ. SP ಬಾಲಸುಬ್ರಹ್ಮಣ್ಯ, ರಾಜೇಶ್ ಕೃಷ್ಣನ್, ಆಮೇಲೆ ಸೋನು ನಿಗಮ್, ಇವರಿಗೆಲ್ಲ ಇವರೆಲ್ಲ ಸಿಂಗರ್ಸ್ ಕೊಡೋ.
ಸಿಂಗರ್ಸ್ ಅಂತ ಅವ್ರು ಕೇಳಿ ಅವ್ರಿಗೆ ಗೊತ್ತಾ? ಅವರೆಲ್ಲ ಸಿಂಗರ್ಸ್ ಅಲ್ವಾ? ಕೇಳೇ ಬಿಟ್ರಲ್ಲಪ್ಪ. ಅಲ್ಲ ಅವ್ರು ಸಿಂಗರ್ಸ್, ಅವ್ರ ಹಾಡಿಗೆ ಡ್ಯಾನ್ಸ್ ಹೇಳ್ಕೊಟ್ಟವ್ರು ಯಾರು? ಯಾರು? ಇವ್ರೇ. ಇಷ್ಟೇ ಯಾಕೆ, ಡ್ಯಾನ್ಸ್ ಗುರು, ಡ್ಯಾನ್ಸ್ ಕಿಂಗ್ ಪ್ರಭುದೇವ್ ಅವರಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ ಯಾರು? ಯಾರು? ಅವರಪ್ಪ. ಇದನ್ನ ಯಾಕೋ ನನಗ್ ಬಿಟ್ಬಿಟ್ಟೆ? ಇದನ್ನ ಗೂಗಲ್ ಅಲ್ಲಿ ಹೊಡೆದ್ರು ಬರ್ತದೆ. ನಾನ್ ನೀನೆ ಅಂತ ಹೇಳಿದ್ರೆ ಅವ್ರು ಮೆಟ್ಟಲ್ಲಿ ಹೊಡೆದ್ಬಿಡ್ತಾರೆ. ಹೌದಾ? ಸುಮ್ನೆ ಕೂತ್ಕೋ. ಆದ್ರೂ ಗುರುಗಳೇ ಪ್ಲೀಸ್ ನಮಗ್ ನೀವೇ ಡ್ಯಾನ್ಸ್ ಹೇಳ್ಕೊಡ್ಬೇಕು ಗುರುಗಳೇ, ನೀವೇ ನಮ್ ಗುರುಗಳು. ಹೇಳಿ. ನೃತ್ಯ ಶಾಸ್ತ್ರದ ಪ್ರಕಾರ 1ನೇ ಅಧ್ಯಾಯದಲ್ಲಿ 1ನೇ ಮನೆಯಲ್ಲಿ ಶ್ರುತಿ, 2ನೇ ಮನೆಯಲ್ಲಿ ತಾಳ, ವಾವ್. 3ನೇ ಮನೆಯಲ್ಲಿ ಶುಜಾ. ಈ ಶನಿ ಎಲ್ಲ ಅವ್ನು ನೋಡು. ಇಲ್ಲ ಕಣೋ, ಕಾಣಿಸ್ತಾ ಇಲ್ಲ. ಪಕ್ಕದಲ್ಲೇ ಅವನಲ್ಲಪ್ಪ. 4 ವಾರ ಆಯ್ತು ನಂಗೆ ಶನಿ ಹಿಡಿದು. ಅವನು ಅಲ್ಲೆಲ್ಲ ಇರ್ತಾನೆ, ಇಲ್ಲೇ ಅವನಲ್ಲ. ನೃತ್ಯ ಶಾಸ್ತ್ರದಲ್ಲಿ ಸೃಜನ್ 4ನೇ ಮನೆ, ಮಯೂರಿ 5ನೇ ಮನೆ, ಶ್ರುತಿ ಮೇಡಮ್ 6ನೇ ಮನೆ, ರಾಘು ಸರ್ 7ನೇ ಮನೇಲಿ ಇರಕ್ ಇದೇನ್ ಅಕ್ಷಯ ಸ್ಟುಡಿಯೋ ಕೆಟ್ಟೋಯ್ತೇನೋ? ಡ್ಯಾನ್ಸ್ ಕಣಲ್ಲ ಶಿಷ್ಯ, ಮಾತಾಡ್ಬೇಡ. ನೃತ್ಯ ಶಾಸ್ತ್ರದ ಪ್ರಕಾರ ಯಾವ ಮನುಷ್ಯನಿಗೆ ತಾಳಜ್ಞಾನ ಇಲ್ವೋ ಬರ್ತದೆ. ಹೇಳಿ ಬರ್ತದೆ. ಅವನ್ಗೆ ನೃತ್ಯ ಸಲ್ಲದು ಅಂತೂ ಬಂತು ದೇವ್ರೆ. ಗುರುಗಳೇ ಡ್ಯಾನ್ಸ್ ಸ್ವಲ್ಪ ಹೇಳ್ಕೊಡಿ. ಡ್ಯಾನ್ಸ್ ಹೇಳ್ಕೊಡ್ತೀರಾ? ನೃತ್ಯ ಶಾಸ್ತ್ರದ ಪ್ರಕಾರ ಬಲ್ಗಾಲ್ ಮೇಲೆತ್ತಿ, ಕೆಳಗ್ ತಟ್ಟಿ, ಎಡಗಾಲ್ ಮೇಲೆತ್ತಿ, ಕೆಳಗ್ ತಟ್ಟಿ, ಈಗ 2 ಕಾಲ್ ಮೇಲೆತ್ತಿ. ಈ ನನ್ ಮಗ ಸ್ಕಿಟ್ನು ಕಾಲ್ ಎತ್ಸ್ತಾನೆ, ಸ್ಕಿಟ್ಟಿಗೆ ಬಂದವ್ರನು ಕಾಲ್ ಎತ್ಸ್ತಾನೆ. ಅದ್ ಏನೇನ್ ಮಾಡ್ಬೇಕಂತ ಬಂದಿದ್ಯೋ ನನ್ಗೆ. ಇದ್ರಲ್ಲ ಏನ್ ಮಾಡೋದು? ಶಿಷ್ಯ, ಇದೇ ಮೊದಲನೇ ಅಧ್ಯಾಯ. ಹೌದಾ? ಮ್ಯೂಸಿಕ್. Tum tum tum, tum tum tum. ಕಾಲ್ ಮುರ್ದೋಯ್ತು ಗುರುಗಳೇ. ಏನಾಯ್ತು? ಕಾಲ್ ಮುರ್ದೋಯ್ತು. ಯಾಕ್ರಿ ಕಾಲು ಅಂತ ಸಾಯ್ತೀರಾ? 8ನೇ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ ಗುರುಗಳಿಗೆ ಕಾಲೇ ಬರ್ತಾ ಇರ್ಲಿಲ್ಲ. ಆಮೇಲೆ ಹೇಗ್ ಬಂತು? 180 ರೂಪಾಯಿ ರೀಚಾರ್ಜ್ ಮಾಡ್ತು ಬಂತು. ನೀವು ಆಕಲ್ ಬಗ್ಗೆ ಮಾತಾಡ್ತೀವಿ. ನಿಮ್ಗೆ ಮೂನ್ ಮೂನ್ ವಾಕ್ ವಾಕ್ ಹೇಳ್ಕೊಡ್ತೀರಾ? ಯಾವ್ದು? ಮೂನ್ ವಾಕ್. ಅದ್ಯಾವುದೋ ಹನಿಮೂನ್ ವಾಕ್ ಅಂತೆ ಕಣು. ನಿನ್ಗೆ ಇಷ್ಟು ವಯಸ್ಸಾದ್ರೂ ಹನಿಮೂನ್ ಅಂತವನಲ್ಲ ಸರ್. ಅದ್ ಬೇರೆನೆ ಡ್ಯಾನ್ಸ್. ನಿಮ್ ಕಾಲಲ್ಲಿ ಚಕ್ಲಿ ಮೆಟ್ಕೊಂಡಿದ್ದೀನಿ. ಅದಲ್ರಿ ಇದು, ಇದಲ್ಲ ಅದು ಮ್ಯೂಸಿಕ್. ಇಷ್ಟ್ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾನಲ್ಲ ಈ ಹುಡ್ಗ. ಇಷ್ಟು ಒಳ್ಳೆ ಹುಡ್ಗನ್ಗೆ ಯಾಕಿನ್ನು ಮದ್ವೆ ಆಗಿಲ್ಲ? ಒಂದ್ ಡ್ರೀಮ್ ಅಲ್ಲಾದ್ರೂ ಸಾಂಗ್ ಹಾಡ್ಕೊಂಡ್ ಹಾಕ್ಬಿಡ್ತೀಯಾ? ಇದು ಯಾವ್ದು ಇಲ್ಲ ಕಣೋ ಇದ್ರಲ್ಲಿ. ಸುಮ್ನೆ ಕೂತು. ಏನ್ ಸಾಕಾಗವಳೆ ಇಷ್ಟೊಳ್ಳೆ ಹುಡುಗಿಗೆ ಮದ್ವೆ ಯಾಕಾಗಿಲ್ಲ? ಡ್ರೀಮ್ ಇನ್ನೊಂಟಿಟಿ. ಚಿನ್ನ ನನ್ ಟಿಟಿ ನನ್ ಸ್ಕಿಟ್ಟು ನಾನ್ ಹೆಂಗಾರ ಟಿಟಿ ತಿರ್ಸ್ಕೊತಿದ್ದೆ. ನೀನ್ ಯಾವನ ಮಧ್ಯ ಬರಕ್ಕೆ?
ಇಲ್ಲಿಗೆ ನಿಮ್ಮ ನೃತ್ಯ ಶಾಸ್ತ್ರ ಮುಗ್ದಿದೆ, ನೀವಿನ್ ಹೋಗ್ಬೋದು. ಧನ್ಯವಾದಗಳು ಗುರುಗಳೇ, ನಾವು ಹೋಗಿ ಬರ್ತೀವಿ. ಹಾ. ಬಾ. ಹಲೋ, ಏನು? ಗುರುದಕ್ಷಿಣೆ ಕೊಡದೆ ಏನ್ ಮಾಡ್ತಾ ಇದ್ದೀರಾ? ಅದನ್ನೇ ತರಕ್ ಹೋಗಿದ್ವಿ, ತಗೊಂಡ್ ಬರ್ತಾ ಇದೀವಿ. ಗುರುದಕ್ಷಿಣೆ ಎಲ್ಲ ಪ್ಲೇಟ್ ಅಲ್ಲಿ ತತ್ತಾರ, ಇವ್ರೇನ್ ಬಟ್ಟೆಲ್ ತತ್ತವ್ರಲ್ಲ. ಯಾರೋ ಮೆಟ್ಟು ಅಂತ ಇದ್ರು ಕಣ. ಮೆಟ್ಟ ಎಲ್ಲ ನನ್ನ ಮಕ್ಳ ಡ್ಯಾನ್ಸ್ ಹೇಳ್ಕೊಡ್ತೀವಿ ಅಂತ ಎಲ್ಲರನ್ನು ಮಂಗ ಮಾಡ್ತಿದ್ದೀರಾ. ಫ್ರಾಡ್, ನೀವು ದೊಡ್ಡ ಫ್ರಾಡ್ಗಳು. ಯಾವನಿಗೆ ಹೇಳ್ತಾ ಇದೀಯಾ? ನಿನಗೆ ಹೇಳ್ತಾ ಇರೋದು. ನಿನ್ ಡೈಲಾಗ್ ಅವಾಗ್ಲೇ ಮುಗ್ದಿದೆ, ಹೆಂಗೆ ಇಂಪ್ರೂವೇಷನ್ ಮಾಡ್ತಾ ಇದೀಯಾ? ಏನ್ ಡ್ಯಾನ್ಸ್ ಗೊತ್ತು ನಿಂಗೆ? ಏನು ಗೊತ್ತಿಲ್ಲ, ಮಣ್ಣು. ನನಗ್ ಗೊತ್ತು ಕಣೆ, ನಿಂಗೇನೆ ಗೊತ್ತು? ಗೊತ್ತಾನಾ? ಹಾ. ಜರ್ಕೋ ಆ ಕಡೆ, ಹೋಗಿ ಆ ಕಡೆ. ಮ್ಯೂಸಿಕ್. ಎಲ್ಲ ತಪ್ಪು ನೃತ್ಯ ಶಾಸ್ತ್ರದ ಪ್ರಕಾರ. ಅಯ್ಯೋ ನಿನ್ನ ಲೇ. ಈ ನೃತ್ಯ ಶಾಸ್ತ್ರದ ಪ್ರಕಾರ ಕಮೆಂಟ್ ಹೇಗಿತ್ತು ಅಂತ ನಮ್ಮ ಮಯೂರಿ ಅವರೇ ಹೇಳ್ತಾರೆ. ಮಯೂರಿ ಅವರೇ, ಹೇಗಿತ್ತು? ನೃತ್ಯ ಶಾಸ್ತ್ರ ಶ್ರೀಕಾಂತ್ ಅವ್ರ ಕಡೆಯಿಂದನೇ ಬರ್ಬೇಕಿತ್ತು. ನಾಟ್ಯ ಶಾಸ್ತ್ರ ನಮ್ ಡಾನ್ಸರ್ಸ್ ಕಡೆಯಿಂದ ಬರುತ್ತೆ. ಅಲ್ಲ, ಅಷ್ಟು ವರ್ಷ ಅವಳ ಜೊತೆ ನಾನು ಸಂಸಾರ ಮಾಡಿದ್ಮೇಲೆ ಅದಾರು ಬರ್ಬೇಕು ಅಂತ. ಆಕ್ಚುಲಿ ಅಷ್ಟು ವರ್ಷ ಅವ್ರ ಜೊತೆ ನೀವ್ ಮಾಡಿದಲ್ಲ, ನಿಮ್ ಜೊತೆ ಅವ್ರು ಮಾಡಿರೋದು ತಡ್ಕೊಂಡು. ಅಪ್ಪ ಕಾಳ ಕೊಟ್ಟು ಆ ಟೈಮಲ್ಲೇ ಮಯೂರಿ ಕಾಳ ಹಾಕಿ ಮದುವೆ ಆಗಿದ್ದು ಅಲ್ವಾ ಹಾ. ಶ್ರೀಕಾಂತ್? 18 ವರ್ಷದಿಂದ ತಾಳ ಆಗ್ತಾ ಇದೀನಿ. ತುಂಬಾನೇ ಪ್ರಾಮಾಣಿಕವಾದ ಪ್ರಯತ್ನವಿತ್ತು ಇದು. ಮಯೂರಿ is on track. ಬಂದ್ಬಿಟ್ಟಿದ್ದಾರೆ ನೋಡಿ ರಾಘು ಅವ್ರಿಗೆ. ಪ್ರಾಮಾಣಿಕ ಪ್ರಯತ್ನ ಅಲ್ಲ, ಅದು ಪ್ರಾಣ ಹೋಗೋ ತರ ಪ್ರಯತ್ನ. ಅವರಿಗೆ ಮಾತೇ ಬರ್ತಾ ಇಲ್ಲ. ಮಯೂರಿ ಅವರೇ, ನಿಮ್ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಲೈಕ್ ಶಿವನ್ನ ತೋರ್ಸ್ಬೇಕಾದ್ರೆ ಹ್ಯಾಕ್ ತೋರಿಸ್ತೀರಾ? ಯಾರು ಇದಾರ ಡ್ಯಾನ್ಸರ್ಸ್ ಅಲ್ವಾ? ನಿಜವಾದ ಶಿವ ತೋರ್ಸಿದ್ರೆ ಹ್ಯಾಕ್ ತೋರಿಸ್ತೀರಾ? ನಟರಾಜ ಆದ್ರೆ ಹ್ಯಾಕ್ ತೋರಿಸ್ತೀರಾ? ಅಂದ್ರೆ ಈ ಕುತ್ತಿಗೆಲ್ ಹಾವೆಲ್ಲ ಇರುತ್ತಲ್ಲ ನಿಮ್ಗೆ ಅಲ್ವಾ? ನೀವ್ ನಿಂತ್ಕೊಳ್ಳಿ ಶ್ರೀಕಾಂತ್. ನಟರಾಜನ ನೀವು ನಿಂತಿರ್, ಶಿವನ? ನಾನು ಒಂದ್ ನಿಮಿಷ, ಅವ್ರಿಗೆ ನಾನ್ ಇಲ್ಲಿಂದ ಗೊತ್ತಿಲ್ಲ. ಬರ್ಲಿಲ್ಲ ಅಷ್ಟೇ. ಎಲ್ಲಿಂದನಾರು ಬರ್ಲಿ, ನಿಂತಿದ್ದೆ ಇಲ್ಲಿಂದ ಅಲ್ವಾ? ನಿಮ್ ಪೋಸು ಮಾಡ್ಬೇಡಿ ವಿಡಿಯೋ. ನೀನ್ pose ಹೊಡಿ. ನೋಡ್ರ, ನಟರಾಜ ಹಾವಾಡ್ಸೋದ್ನೆಲ್ಲಾರು ನೋಡಿದೀರಾ?